ಅಷ್ಟು ಮೀಸಲಾತಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದರಲ್ಲೂ ಕಂಡ್ರೆ ನಮ್ಮ ಕಣ್ಣುಗಳು ನಾವು ಸ್ವಲ್ಪ ದೊಡ್ಡ ಕಣ್ಣು ಮಾಡ್ಕೊಂಡು ನೋಡಿದಾಗ ನಾವು ಕಾಣ್ಬೋದು ಜಾಸ್ತಿ ತಗೊಂತಿದ್ದೀವಿ ಅಂತೇಳಿ. ಆದರೂ ಎಲ್ಲರ ಜೊತೆಗೂ ಹಂಚ್ಕೊಂಡೇ ತಗೊಂತಿದ್ದೀವಿ, ಎಲ್ಲರ ಜೊತೆಗೂ ತಗೊಂತಿದ್ದೀವಿ, ಎಲ್ಲರ ಜೊತೆ ಸಮಾನತೆಯನ್ನು ಬಯಸ್ತಾ ಇದ್ದೀವಿ. ಎಲ್ಲರ ಜೊತೆಗೆ ನಾವು ಇರಬೇಕು. ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋದು ಎಲ್ಲರಿಗೂ ಕೊಟ್ಟರೆ ನಮ್ಗೆ ಅಷ್ಟೇ ಅಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಯಾವುದೋ ಒಂದು ಜಾತಿಗಾಗಿ ಬರಲಿಲ್ಲ, ಸ್ತ್ರೀಗಾಗಿ ಬರೆದ್ರು. ಸ್ತ್ರೀ ಅವತ್ತು ಒಂದು ಮನೆಗೆ, ಒಂದು ಮೂಲೆಗೆ, ಒಂದು ಅಡಿಗೆ ಕೆಲಸ ಸೀಮಿತಾಗಿದ್ರು. ಯಾವುದೇ ರೀತಿ ಹೊರಗಡೆ ಬಂದಿರೋ ಪ್ರಪಂಚವೇ ನೋಡ್ತಿರ್ಲಿಲ್ಲ. ವಿದ್ಯಾಭ್ಯಾಸ ಬಹಳಷ್ಟು ಕಷ್ಟ ಆಗಿತ್ತು. ನಮ್ಮ ಜನಾಂಗನೇ ಅನ್ನೋದಕ್ಕಿಂತ ಬಹಳಷ್ಟು ಹಿಂದುಳಿದ ವರ್ಗ ಜನಾಂಗಗಳು ಯಾರಿಗೂ ವಿದ್ಯಾಭ್ಯಾಸ ಇರಲಿಲ್ಲ. ಯಾವ ಹಿಂದುಳಿದ ವರ್ಗ ಜನಾಂಗಗಳ ಕೂಡ ಹೆಣ್ಮಕ್ಳು ಯಾರು ಹೊರಗಡೆ ಬರ್ತಿರಲಿಲ್ಲ. ಅಂತ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಕೂಡಿಸ್ಕೊಂಡು ಯಾರಿಗೆ ಏನು ಬರೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಬರೆದಿದ್ದಕ್ಕೆ ಇವತ್ತೆಲ್ಲರೂ ಆ ಸಂವಿಧಾನದ ಅಡಿಯಲ್ಲೇ ನಾವು ಬದುಕ್ತಿದ್ವಿ. ನಾವು ಹೇಳಿದ್ವಿ ಲಾಸ್ಟ್ ಟೈಮ್, ನಾನು ಇಲ್ಲೇ ಇದೇ ವೇದಿಕೆ ಮೇಲೆ ಮಹಾನಾಯಕ ಧಾರಾವಾಹಿ ಮಾಡಿದಾಗ ನಾವು ಹೇಳಿದ್ವಿ. ಅವತ್ತು ಮಹಾನಾಯಕ ಧಾರಾವಾಹಿ ಮಾಡೋ ಟೈಮ್ದಾಗೂ ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. 2 ವರ್ಷ ಕೋವಿಡ್ ಬಂದ್ಬಿಟ್ಟು ಎಲ್ಲ ಇಡೀ ಪ್ರಪಂಚ ಎಲ್ಲ ಲಾಕ್ ಆಗಿತ್ತು. ಭಾರತ ದೇಶ ಅಲ್ಲಿ ಆ ಮೂಲೆಗೆ ಮಾಡ್ರು, ಈ ಮೂಲೆಗೆ ಮಾಡ್ರು ಅಂತೆಲ್ಲ ಆಯಿತು. ಅವತ್ತಿನ ದಿವಸ ನಮ್ಮನ್ನು ಕಾಪಾಡೋಕ್ಕೆ ಯಾವ ದೇವರು ಬರಲಿಲ್ಲ. ಎಲ್ಲ ದೇವಸ್ಥಾನಗಳು ಕ್ಲೋಸ್ ಮಾಡ್ಕೊಂಡಿದ್ರು, ಬಂದರೆ ಕೋವಿಡ್ ಬರ್ತಕ್ಕಂತ. ನಮ್ಮನ್ನು ಕಾಪಾಡಿದ್ದು ಮಾತ್ರ ಅದೇ ಬಾಬಾ ಸಾಹೇಬ್ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ನಮ್ಮನ್ನು ಕಾಪಾಡಿದ್ದು. ಅವತ್ತು ನಾವು ಹೊರಗಡೆ ಬಂದು ತಿರುಗಾಡೋದಕ್ಕೆ, ಮಾತಾಡೋದಕ್ಕೆ, ಇವತ್ತು ಬದುಕಿದ್ದು ಮಾತಾಡ್ತಿರೋದಕ್ಕೂ ಕೂಡ ಅದೇ ಬಾಬಾ ಸಾಹೇಬ್ ಅವರು ಬಂದಿರತಕ್ಕಂಥ ಸಂವಿಧಾನನೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆಲ್ಲ ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ. ಸಂವಿಧಾನ ಪ್ರತಿಯೊಬ್ಬರು ತಿಳ್ಕೋಬೇಕು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಆ ಸಂವಿಧಾನದ ಅಡಿಯಲ್ಲಿ ನಾನು ಬೆಳಿಗ್ಗೆ ಎದ್ದರೆ ನಾನು ಯಾವುದೇ ಒಂದು ಬಟ್ಟೆ ಹಾಕ್ಕೊಳ್ಳಿ, ಯಾವುದೇ ಒಂದು ಹೆಜ್ಜೆ ಇಡಲಿ, ಎಲ್ಲೇ ಒಂದು ಕಡೆ ಹೋಗ್ತಿದ್ದೀನಿ ಅಂದರೆ ಅದು ಸಂವಿಧಾನದ ಪರಿಮಿತಿನಲ್ಲೇ ಇರ್ತೀನಿ. ಅಂತಹ ಸಂವಿಧಾನ ದೇಶಕ್ಕೆ ಸ್ವತಂತ್ರ ತಗೊಂಬಂದು ಕೊಡೋದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು. ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮ ಮೇಲೆ ಶೋಷಣೆ ಆಗಿರೋದು ಇದೆಲ್ಲ ಎಷ್ಟೇ ಇದ್ರೂ ಕೂಡ ನಮ್ಮನ್ನು ಕಾಪಾಡಿದ್ದು. ಅಂದರೆ ನಮ್ಮನ್ನಲ್ಲ, ಹಲವಾರು ಜಾತಿಗಳನ್ನ ಇವತ್ತಿಲ್ಲ ಅಂದರೆ, ಸಂವಿಧಾನ ಇಲ್ಲ ಅಂದಿದ್ರೆ, ಸ್ವತಂತ್ರ ಬಂದಿದ್ರೆ ಕೂಡ ಊರುಗಳ ಮೇಲೆ ಊರುಗಳು ಯುದ್ಧ ಮಾಡಬೇಕಾಗಿತ್ತು. ನನಗೆ ಯಾವ ಊರು ಬೇಕು, ನನಗೆ ಈ ಊರು ಬೇಕು, ನನಗೆ ಅವ್ರು ಕಂಡ್ರೆ ಆಗೋದಿಲ್ಲ, ಇವ್ರು ಕಂಡ್ರೆ ಆಗೋದಿಲ್ಲ ಅಂತೇಳಿ. ಇವತ್ತು ಸಂವಿಧಾನ ನಮಗೆಲ್ಲರಿಗೂ ಕೊಟ್ಟಿರೋದಕ್ಕೆ ಆ ಪರಿಮಿತಿನಲ್ಲಿ, ಅದರಲ್ಲಿ ವ್ಯಕ್ತಿ ಗೌರವ, ಪ್ರತಿಯೊಬ್ಬ ವ್ಯಕ್ತಿನ ಗೌರವಿಸ್ತಾ ಇದ್ದೀವಿ, ಪ್ರತಿಯೊಬ್ಬ ವ್ಯಕ್ತಿನ ಸಮಾನತೆಯಿಂದ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕಡೆ ತಿರುಗಾಡ್ತಾ ಇದ್ದೀವಿ, ಪ್ರತಿಯೊಬ್ಬರನ್ನ ಮಾತಾಡ್ತಾ ಇದ್ದೀವಿ. ಹಾಗಾಗಲಿಕ್ಕೆ ಆ ಸಂವಿಧಾನದ ಶಕ್ತಿನ ಇಲ್ಲಿ ಸೇರಿದ್ರು ಅಷ್ಟೇ ಅಲ್ಲ, ಪ್ರತಿಯೊಂದು ಮೂಲೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ಬೇಕಂತೇಳಿ ನಾನು ನಿಮ್ಮನ್ನೆಲ್ಲರನ್ನ ಕೇಳ್ಕೊಂತ ವೇದಿಕೆ ಮೇಲೆ ಎಲ್ಲರಿಗೂ ಇನ್ನೊಂದು ಸಾರಿ ನಮನಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.